ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ ತುಂಬ ಆಶ್ಚರ್ಯದಿಂದ ಸಿದ್ದು ಕೇಳ್ತಾ ಇರ್ತಾನೆ, ನಿಮಗೆ ಈ ವಿಷಯ ಹೆಂಗೆ ಗೊತ್ತಾಯ್ತು ಅಂತ ಅನ್ಬೇಕಾದ್ರೆ ಆರ್ತಿ ನಾನೇ ಅಣ್ಣ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ. ಏನು ಆರ್ತಿ ನೀನು ಹೇಳ್ದ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಇವರು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ, ದೇವಸ್ಥಾನದಲ್ಲಿ ಏನಾಯಿತು ಯಾಕೆ ಅಳ್ತಾ ಇದ್ದಾರೆ ಅಂತ ಕೇಳಿದ್ರು, ಅದಕ್ಕೆ ನಮ್ಮ ಅದಕ್ಕೆ ಪಾಪುಗೆ ಈ ರೀತಿ ಆಗಿದೆ ಅಂತ ನಾನು ಹೇಳಿದೆ ಅಂತ ಅಂದಾಗ, ಹೌದು ಸರ್, ನನಗೆ ಇವರಿಂದ ವಿಷಯ ಗೊತ್ತಾಯಿತು. ನಾವು ಮಾತ್ರ ಅಲ್ಲ, ನಮ್ಮ ಕಂಪನಿ ಎಲ್ಲ ವರ್ಕರ್ಸು ಸಹ ಹೊರಗಡೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ನಾವು ಸ್ವಲ್ಪ ಜನ ಮಾತ್ರ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ಅಂತ ಎಲ್ಲ ಲೇಬರ್ಸು ಸಹ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಮೀಡಿಯಾದವರು ಬಂದೇ ಬಿಡ್ತಾರೆ. ಇವ್ರನ್ನ ಫೋಕಸ್ ಮಾಡಿ ಅಂತ ಎಲ್ಲರೂ ಸಹ ಸಿದ್ಧಾರ್ಥನ ಫೋಕಸ್ ಮಾಡ್ತಾ ಇರ್ತಾರೆ. ಈ ಮೀಡಿಯಾದವರು ಹೇಳ್ತಾ ಇರ್ತಾರೆ, ಇಷ್ಟೊಂದು ಜನ ಇವ್ರಿಗೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತಂದರೆ ರಿಯಲಿ ಇವರು ಗ್ರೇಟು. ಹಾಗೆ ಎಕ್ಸ್ಕ್ಯೂಸ್ ಮಿ ಸರ್, ನೀವು ಯಾರು ಸರ್, ನಿಮಗೋಸ್ಕರ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರಲ್ಲ, ಹೊರಗಡೆ ಸಹ ತುಂಬ ಜನ ಕಾಯ್ತಾ ಇದ್ದಾರೆ. ಕೆಲವರು ಲೀಡರ್ಸ್ಗಳು ಮಾತ್ರ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದಾರೆ, ಅಷ್ಟಕ್ಕೂ ನೀವು ಯಾರು ಸರ್ ಅಂತ ಸಿದ್ಧಾರ್ಥನ ಕೇಳ್ತಾ ಇರ್ತಾರೆ. ಹಾಗೆ ಮತ್ತೆ ನ್ಯೂಸ್ ಚಾನಲ್ ಹೇಳ್ತಾ ಇರ್ತಾರೆ, ಸರ್ ಆಕ್ಚುಲಿ ನಾವು ಬೇರೆ ಕಡೆ ಶೂಟ್ಗೆ ಅಂತ ಹೋಗ್ತಾ ಇದ್ವಿ, ಆದರೆ ಇಷ್ಟೊಂದು ಜನ ನೋಡಿದನ್ನ ನೋಡಿ ಏನೋ ವಿಷಯ ಇರ್ಬೋದು, ಇದನ್ನ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಅಷ್ಟಕ್ಕೆ ಇವರೆಲ್ಲ ಯಾರು ಸರ್ ಅಂತ ಕೇಳ್ತಿರ್ಬೇಕಾದ್ರೆ, ಇವರೆಲ್ಲ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದರು ಅಂತ ಅಂದಾಗ ವರ್ಕರ್ಸ್ ಹತ್ರ ನ್ಯೂಸ್ ಚಾನಲ್ ಅವರು ಹೋಗ್ತಾ ಇರ್ತಾರೆ. ಹೌದಾ, ಇವ್ರಿಗೆ ನೀವು ಏನಾಗಬೇಕು, ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಲೀಡರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ, ಇವರು ನಮಗೆ ಬದುಕು ಕೊಟ್ಟ ದೇವರು, ಆದರೆ ನಮ್ಮ ಸಾಹೇಬ್ರು ಮಗುಗೆ ಹುಷಾರಿಲ್ಲ, ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಇವರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಅಂದಾಗ ಸಿದ್ಧಿಗೆ ತುಂಬ ಬೇಜಾರಾಗ್ತಿರುತ್ತೆ. ಹಾಗೆ ಒಳೊಳಗೆ ಸಹ ಅವ್ರನ್ನ ನೋಡಿ ತುಂಬ ಖುಷಿ ಆಗ್ತಿದ್ರೆ, ಶಾರದನ್ ಕಣ್ಣಲ್ಲಿ ಮಾತ್ರ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಈ ಸಿದ್ಧ ಸರ್ ಋಣ ತೀರ್ಸಕ್ಕೆ ಏನು ಮಾಡಿದ್ರು ಕಮ್ಮಿನೇ, ಇವ್ರು ನಮಗೆ ದೇವ್ರಿಗಿನ್ನ ಹೆಚ್ಚು ಅಂತ ಅಂದಾಗ ಸಿದ್ದು ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ಇಲ್ಲ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಆಗಿರ್ತೀನಿ, ನಿಜವಾಗ್ಲೂ ನಾನು ದೇವರಲ್ಲ, ನಿಮ್ಮಂಥ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನ್ಯೂಸ್ ಚಾನಲ್ ಅವರು ಹೇಳ್ತಾ ಇರ್ತಾರೆ, ನೋಡಿದ್ರ ಜನಗಳೇ, ಇಲ್ಲಿ ಯಾವಾಗಲೂ ಸಹ ಜನಗಳು ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಅಂತಾರೆ, ಆದರೆ ಇಲ್ಲೊಬ್ಬರು ರಿಯಲ್ ಹೀರೋ ಎಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಮನೇಲಿ ಟಿವಿ ಆನ್ ಆಗ್ತಾ ಇರುತ್ತೆ. ಅದನ್ನ ಪಾರಿಜಾತ ನೋಡಿ ಇದೇನಿದು ಸಿದ್ದು ಮತ್ತೆ ನ್ಯೂಸ್ ಚಾನಲ್ ಬರ್ತಾ ಇದ್ದಾನೆ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯವಾಗಿ ಟಿವಿನ ನೋಡ್ತಾ ಇರ್ತಾರೆ. ಹಾಗೆ ನ್ಯೂಸ್ ಅವರು ಹೇಳ್ತಾ ಇರ್ತಾರೆ, ದುಡ್ಡಿರೋ ಶ್ರೀಮಂತರು ಐಷಾರಾಮಿ ಮನೆಯಲ್ಲಿ ನೆಲೆಸ್ತಾರೆ, ಆದರೆ ಜನಸಾಮಾನ್ಯರ ಮನಸ್ಸಲ್ಲಿ ನೆಲೆಸೋರು ಇಂಥವ್ರು ಕೆಲವರು ಮಾತ್ರ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲರೂ ಶಾಕ್ ಆಗಿ ಸಿದ್ದುನ ಟಿವಿನಲ್ಲಿ ನೋಡ್ತಾ ಇರ್ತಾರೆ. ಹಾಗೆ ತನ್ನ ಕಷ್ಟದಲ್ಲಿದ್ದ ಕಂಪನಿಯ ಕಾರ್ಮಿಕರ ಪರವಾಗಿ ಸಿದ್ದವರು ಹೋರಾಡಿ ತನ್ನ ಎಲ್ಲ ಕಂಪನಿ ಶೇರನ್ನು ಅವರಿಗೆ ಕೊಟ್ಟಿದ್ರಂತೆ. ಹಾಗೆ ಈಗ ಅವರು ಕಷ್ಟದಲ್ಲಿರಬೇಕಾದ್ರೆ ಇಡೀ ಕಾರ್ಮಿಕರೆಲ್ಲ ಇವರಿಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ, ಇವ್ರ ಹೆಸರು ಮಿಸ್ಟರ್ ಸಿದ್ಧಾರ್ಥ ಅಂತ ಅಂದಾಗ ಸಿದ್ದು ಎಲ್ಲರಿಗೂ ಕೈ ಮುಗಿತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸಿದ್ದುನ ಟಿವಿನಲ್ಲಿ ನೋಡಿ ಶಾಕ್ ಅಂದರೆ ಶಾಕ್ ಆಗಿ ಹಾಗೆ ಎದ್ದು ನಿಂತ್ಕೊಬಿಡ್ತಾರೆ. ಈ ಕಂಪನಿ ಲೇಬರ್ಸು ಹಾಗೆ ಲೀಡರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ, ನಾವು ಕಂಪನಿಯಲ್ಲಿ ಕಷ್ಟದಲ್ಲಿದ್ದಾಗ ಹಾಗೆ ನಮ್ಮನ್ನು ಕೆಲಸದಿಂದ ಕಂಪನಿಯವರು ತೆಗೆದಿದ್ರು, ಆಗ ತನ್ನ ಎಲ್ಲ ಪ್ರಾಪರ್ಟಿಯನ್ನು ಸಿದ್ಧಾರ್ಥ ಅವರು ಬರೆದು ನಮಗೆ ಜೀವ ಭಿಕ್ಷೆನ ಕೊಟ್ಟಿದ್ರು, ಆದರೆ ಇವಾಗ ಅವ್ರ ಮಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ, ಅವ್ರ ಋಣ ತೀರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ನಾವೆಲ್ಲರೂ ಬಂದಿದ್ದೀವಿ, ಇದರಿಂದ ನಮ್ಮಲ್ಲಿರೋ ಋಣ ಸ್ವಲ್ಪನಾದರೂ ಕಡಿಮೆ ಮಾಡ್ಕೋಬೋದಲ್ವ ಅಂತ ಬಂದಿದ್ದೀವಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನ್ಯೂಸ್ ಚಾನಲರು ಹೇಳ್ತಾ ಇರ್ತಾರೆ, ಒಬ್ಬರಿಗೆ ಕಷ್ಟದಲ್ಲಿರೋದಾಗ ಆಗಿದಾಗ ಇನ್ನೊಬ್ಬರು ಕಷ್ಟ ಬಂದಾಗ ಆಗ್ತಾರೆ ಅನ್ನೋದಕ್ಕೆ ಇದೇ ಫಾರ್ ಎಕ್ಸಾಂಪಲ್ಲು ಸರ್, ನೀವು ಏನಂತ ಹೇಳ್ತೀರಾ ಅಂತ ಸಿದ್ಧಾರ್ಥ ಹತ್ತ ಕೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಏನು ಹೇಳಬೇಕು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ, ನಾನು ಕಷ್ಟದಲ್ಲಿದ್ದಾಗ ನನ್ನ ಇಡೀ ಎಲ್ಲ ಕಾರ್ಮಿಕರು ನನಗೋಸ್ಕರ ಇಲ್ಲಿ ಬಂದು ಸಹಾಯ ಮಾಡ್ತಿದ್ದಾರೆ, ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಮಗಳಿಗೆ ಹಾರ್ಟ್ ಡಿಸೀಸ್ ಇತ್ತು, ಆದರೆ ನನಗೆ 45 ಲಕ್ಷ ದುಡ್ಡನ್ನ ಅಡ್ಜಸ್ಟ್ ಮಾಡೋಕ್ಕಾಗದಲ್ಲೇ ಅಸಹಾಯಕನಾಗಿದ್ದೆ, ಎಲ್ಲೂ ಸಹ ನನಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಆದರೆ ಇವರು ನನ್ನ ಅಣ್ಣ ತಮ್ಮಂದಿರಾಗಿ ಬಂದು ನನಗೆ ಸಹಾಯ ಮಾಡಿದ್ರು ಅಂತ ಕೈ ಮುಗಿತಿರ್ಬೇಕಾದ್ರೆ ಆ ಮಾತನ್ನ ಕೇಳಿ ಈ ಕಡೆ ಸುಮಿತ್ರಾ, ದಶರಥ ಹಾಗೆ ತಾತ ಎಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲರಿಗೂ ಕೈ ಮುಗಿತಿದ್ರೆ ಈ ಕಡೆ ಶಾರದನು ಸಹ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರ್ತಾಳೆ. ಆದರೆ ಪಾರಿಜಾತ ಬೇಕು ಬೇಕು ಅಂತ ಮನೇಲಿ ಹೇಳ್ತಾ ಇರ್ತಾಳೆ, ನೋಡಿದ್ರ ಸಿದ್ದು ಮಾತನ್ನ ಕೇಳ್ಕೊತಾ ಇದ್ದೀರಾ, ಮನೆಯವ್ರು ಯಾರು ಸಹಾಯ ಮಾಡಿಲ್ಲ ಅಂತ ಯಾವ ರೀತಿ ಟಿವಿಲೆಲ್ಲ ಹೇಳ್ತಾ ಇದ್ದೇನೆ ಅಂತ ಎಲ್ಲರಿಗೂ ಕೋಪ ಬರಿಸ್ತಾ ಇರ್ತಾಳೆ. ಹಾಗೆ ಪಾರಿಜಾತ ದೀಪು ಏನು ಇವನ್ ರಕ್ತ ಹಂಚ್ಕೊಂಡು ಹುಟ್ಟಿದ್ದ ಮಗಳ ಅಷ್ಟೊಂಥರ ಕೇರ್ ಕೊಡಬೇಕು ಅಂತ ಅಂದಾಗ ದಶರಥ ತುಂಬ ಕೋಪ ಮಾಡ್ಕೊಂಡು, ಅಲ್ಲ ಏನಂತ ಮಾತಾಡ್ತೀರ ಚಿಕ್ಕಮ್ಮ, ಆ ಚಿಕ್ಕ ಮಗು ಮೇಲೆ ಯಾಕೆ ಇಷ್ಟೊಂಥರ ನಿಮಗೆ ದ್ವೇಷ ಅಂತ ಬೈತಾ ಇದ್ರೆ ಈ ಕಡೆ ಜ್ಯೋತಿಕಾ ಯೋಚನೆ ಮಾಡ್ತಿರ್ತಾಳೆ, ನಾನು ಹೇಳಿರೋದು ಸುಳ್ಳು ಅಂತ ಗೊತ್ತಾದರೆ ಖಂಡಿತ ಇವ್ರು ನಾನು ಸುಮ್ಮನೆ ಬಿಡಲ್ಲ, ಬಾಯಿಗೆ ಬಂದಾಗ ಬೈತಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮಮ್ಮನಿಗೆ ನಿಜವಾಗ್ಲೂ ಹಾರ್ಟ್ ಡಿಸೀಸ್ ಇದೆಯಾ, ಹಾಗಾದರೆ ಜ್ಯೋತಿಕಾ ಹೇಳಿದ್ದೆಲ್ಲ ಸುಳ್ಳು ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ, ಆ ಮಗು ಆಪ್ರೇಷನ್ಗೆ ನಾವಿವತ್ತು ದುಡ್ಡು ಕೊಡಬೇಕಿತ್ತು, ಅಪ್ಪ ಇವತ್ತು ನಾವು ಮಾನವೀಯತೆನೂ
ಮಾಡ್ಕೊಬಿಟ್ವಾ ಅಂತ ಅಂದಾಗ ದಶರಥ ಹೇಳಿದ ಮಾತನ್ನ ಕೇಳಿ ತಾತನಿಗೆ ತುಂಬ ಆಶ್ಚರ್ಯ ಜೊತೆಗೆ ಶಾಕು ಸಹ ಆಗ್ತಾ ಇರುತ್ತೆ. ಹಾಗೆ ದಶರಥ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ದೊಡ್ಡವ್ರು ಮಾಡಿರೋ ತಪ್ಪಿಗೆ ಆ ಮಗುಗೆ ಅಪ್ಪ ನೀವು ಶಿಕ್ಷೆ ಕೊಟ್ಬಿಟ್ರಿ ಅಂತ ಅಂದಾಗ ವಿಮಲನು ಸಹ ಸಿದ್ದು ಯಾವತ್ತು ದೀಪು ವಿಷಯದಲ್ಲಿ ಸುಳ್ಳು ಹೇಳಿಲ್ಲ, ನಾವೆಷ್ಟು ಹೇಳಿದ್ರು ಸಹ ಅಪ್ಪ ಅವನಿಗೆ ದುಡ್ಡೇ ಕೊಡಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಇನ್ನೊಂದು ಕಡೆ ಕೋಪ ಮಾಡ್ಕೊಂಡು ಎಷ್ಟು ಸುಳ್ಳು ಹೇಳ್ಬಿಟ್ಟೆ ಜೋ, ನೀನು ಅಮ್ಮಮ್ಮನ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡಿದೆ, ಆ ಮಗು ಜೀವ ಹೋಗಿದ್ರೆ ನೀನೇನಾದರೂ ತಂದ್ಕೊಡ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ ಇಲ್ಲ ಅಮ್ಮ ನನಗೆ ಗೊತ್ತಿಲ್ಲ, ಶಾರದಾ ಏನು ಹೇಳಿದ್ನೋ ಅದನ್ನು ಮಾತ್ರ ನಾನು ಹೇಳಿದೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಇಷ್ಟೊಂಥರ ದ್ವೇಷ ಇಟ್ಕೊಂಡಿದೆಯಲ್ಲ, ಇದು ನಿಜವಾಗ್ಲೂ ಒಳ್ಳೇದಲ್ಲ ಅಂತ ವಿಮಲನು ಸಹ ಬೈತಾ ಇರ್ತಾಳೆ. ಹಾಗೆ ನೋಡು ಜ್ಯೋತಿಕಾ, ಒಬ್ರು ಪ್ರಾಣ ಹೋದ್ರೆ ಮತ್ತೆ ತಂದ್ಕೊಡೋಕ್ಕಾಗಲ್ಲ, ಅಂಥದ್ರಲ್ಲಿ ಅವ್ರ ಜೀವನ ಜೊತೆ ಆಟ ಆಡ್ಬಿಟ್ಟಲ್ಲ ಅಂತ ಬೈತಿರ್ಬೇಕಾದ್ರೆ ನೋಡು ವಿಮಲ, ಇದರಲ್ಲಿ ಜೋ ಮಾತ್ರ ತಪ್ಪು ಮಾಡಿಲ್ಲ, ನಾವೆಲ್ಲ ತಪ್ಪು ಮಾಡಿದ್ದೀವಿ. ಯಾಕೆ ಅಂತ ಅಂದರೆ ಅವ್ನು ಇದ್ದಿದ್ದಂಗೆ ಹೇಳಿದ್ರು ಸಹ ನಾವು ಆ ಮಗುವಿಗೆ ಸಹಾಯ ಮಾಡ್ದಾನೆ ಕೈ ಕಟ್ಕೊಂಡು ಕೂತ್ಕೊಬಿಟ್ವಿ ಅಂತ ಮುರಳಿ ಹೇಳ್ತಾ ಇದ್ರೆ ತಾತನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ದಶರಥ ಸಮಾಧಾನ ಮಾಡಕ್ಕೆ ಅಂತ ಬಂದಾಗ ನೋಡಿ ನನ್ನನ್ನು ಮುಟ್ಬೇಡಿ, ನನ್ನ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ, ಅಲ್ಲರಿ ಸಿದ್ದು ಶಾರದಾ ತಪ್ಪು ಮಾಡಿದ್ದಾರೆ, ಹಂಗಂತ ನಾವು ಅವರಿಗೆ ಸಿಕ್ಕಾಪಟ್ಟೆ ಶಿಕ್ಷೆ ಕೊಟ್ಟಿದ್ದೀವಿ, ಜೊತೆಗೆ ಅಮ್ಮಮ್ಮನಿಗೂ ಕೊಟ್ಬಿಟ್ವಲ್ಲ, ನಿಜವಾಗ್ಲೂ ನನಗೆ ನನ್ನ ಮೇಲೆ ಅಸಹ್ಯ ಅನ್ನಿಸ್ತಿದೆ, ನನ್ನ ಜೊತೆ ಯಾರು ಮಾತಾಡಬೇಡಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ತಾತನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸಿದ್ದು ಎಲ್ಲರ ಮುಂದೆ ಹೇಳ್ತಾ ಇರ್ತಾನೆ, ನಿಮ್ಮನ್ನ ಇಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ, ನಾನು ಕಷ್ಟದಲ್ಲಿದ್ದಾಗ ನೀವೆಲ್ಲ ಬಂದು ನನಗೆ ಸಹಾಯ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ನನಗೇನು ಬೇಕಿಲ್ಲ ಅಂತ ಅಂದಾಗ ಎಲ್ಲ ಲೇಬರ್ಸ್ ಸಹ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಕೈ ಮುಗಿದು ಹೇಳ್ತಾ ಇರ್ತಾನೆ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸು, ನಿಮ್ಮನ್ನು ನೋಡಿ ನನಗೆ ನನ್ನ ಧೈರ್ಯ ಆತ್ಮವಿಶ್ವಾಸ ಎಲ್ಲ ಕಳ್ಕೊಂಡಿದ್ದೆ, ಆದರೆ ನಿಮ್ಮನ್ನು ನೋಡಿದ್ಮೇಲೆ ನನಗೆಲ್ಲ ವಾಪಸ್ ಬರ್ತಿದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನು ಸಹ ಕಣ್ಣೀರು ಹಾಕ್ಕೊಂಡು ಎಲ್ಲರಿಗೂ ಸಹ ಕೈ ಮುಗಿತಾ ಇರ್ತಾಳೆ. ಹಾಗೆ ಲೀಡರ್ ಒಬ್ಬರು 45 ಲಕ್ಷ ದುಡ್ಡನ್ನ ತಗೊಳ್ಳಿ ಸರ್, ಇದನ್ನೆಲ್ಲ ನಾವು ಸ್ವ-ಇಚ್ಛೆಯಿಂದ ಕೊಡ್ತಾ ಇದ್ದೀವಿ ಅಂತ ಅಂದಾಗ ಬೇಡ ಬೇಡ, ಇದು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಾ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದರಲ್ಲಿ ಜೀವನ ಮಾಡಬೇಕು, ಸೊ ನಾನು ಆ ರೀತಿ ತಗೊಳಕ್ಕಾಗಲ್ಲ, ದಯವಿಟ್ಟು ದುಡ್ಡು ಬೇಡ, ನೀವೇ ಇಟ್ಕೊಳ್ಳಿ, ನಾನು ಹೇಗಾದರೂ ದುಡ್ಡು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದಾಗ ಶಾರದನು ಸಹ ಅಣ್ಣ ದಯವಿಟ್ಟು ನಿಮ್ಮ ದುಡ್ಡು ಬೇಡ, ನಿಮ್ಮ ಆರೈಕೆ ಆಗಿ ಆಶೀರ್ವಾದ ಇದ್ರೆ ನನಗೆ ಅಷ್ಟೇ ಸಾಕು ಅಂತ ಕಣ್ಣೀರಾಗ್ತಿದ್ರೆ ಎಲ್ಲ ಲೀಡರ್ಸು ಸಹ ಕಣ್ಣೀರಾಗ್ತಾ ಇರ್ತಾರೆ. ದಯವಿಟ್ಟು ಅಣ್ಣ ನಮಗೆ ಬೇಡ, ನೀವು ಒಂದು ಸಹಾಯ ಮಾಡಿ ಕೊಡ್ಸೋದಾದ್ರೆ ಎಲ್ಲಾದರೂ ನಮಗೆ ಸಾಲ ಕೊಡಿಸಿ ಅಂತ ಶಾರದಾ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಎಂತ ಈ ರೀತಿ ಹೇಳ್ತಾ ಇದ್ದೀರಾ, ನಾವೆಲ್ಲ ಕಷ್ಟ ಇದ್ದಾಗ ಸಿದ್ಧಾರ್ಥ ಸರ್ ತನ್ನ ಆಸ್ತಿನೆಲ್ಲೂ ನಮಗೋಸ್ಕರ ಕೊಟ್ಟರು, ಒಂದು ಕೇಳಿದರೆ ಈ ಪರಿಸ್ಥಿತಿಗೆ ನಾವೇ ಕಾರಣ ಆಗ್ಬಿಟ್ರು, ನೋಡಿ ನಾವು ದುಡ್ದಿದ್ದೆಲ್ಲ ನಿಮಗೆ ಕೊಡ್ತಾ ಇಲ್ಲ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಅನ್ನೋ ಹಾಗೆ ನಾವು ಸೇವಿಂಗ್ ಮಾಡಿದ್ರಲ್ಲಿ ಎಲ್ಲರೂ ಸಹ ಸ್ವಲ್ಪ ಸ್ವಲ್ಪ ನಿಮಗೆ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಅವರು ನೋಡಿ ಖುಷಿ ಜೊತೆಗೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ದಯವಿಟ್ಟು ಹಣನ ತಗೊಳ್ಳಿ ಸರ್, ನಿಮ್ಮ ಮಗಳು ಉಳಿದ್ರೆ ನಮಗೆ ಅದೇ ದೊಡ್ಡ ಪುಣ್ಯ ಸರ್, ನಮಗೂ ಪುಣ್ಯ ಬರುತ್ತೆ ಅಂತ ಅಂದಾಗ ಹೌದು ಸರಿ ಅಮೌಂಟ್ನ ತಗೊಳ್ಳಿ, ಇಲ್ಲ ಅಂತಂದರೆ ನಾವು ನಿಮಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಯಾವಾಗಲೂ ನಮ್ಮನ್ನ ಕಾಡುತ್ತೆ ಅಂತ ಎಲ್ಲರೂ ಬೇಡ್ಕೋತಾ ಇರ್ತಾರೆ. ಹಾಗೆ ಸಿದ್ದು ತುಂಬಾ ಯೋಚನೆ ಮಾಡಿಬಿಟ್ಟು ಸರಿ ಆಯಿತು ನಿಮ್ಮ ಆಶೀರ್ವಾದ ಅಂತ ನಾನು ಈ ಅಮೌಂಟ್ನ ತಗೋತೀನಿ ಅಂತ ಅಂದಾಗ ಎಲ್ಲರೂ ಸಹ ಹೌದು ನೀವು ತಗೊಳ್ಳೇಬೇಕು ಸರ್ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ಸಿದ್ದು ಅಮೌಂಟ್ ತಗೋತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಆ ದೇವ್ರ ರೂಪದಲ್ಲಿ ನನ್ನ ಮಗಳನ್ನ ಕಾಪಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ಯಾವಾಗಲೂ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಅಂದಾಗ ಸರಿ ಸರ್, ಆದಷ್ಟು ಬೇಗ ನಿಮ್ಮ ಮಗಳು ಹುಷಾರಾಗಿ ಬರಲಿ ಅಂತ ನಾವು ಸಹ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಅಂತ ದುಡ್ಡು ಕೊಟ್ಟು ಸಿದ್ದು ಮತ್ತು ಶಾರದನಿಗೆ ಕೈ ಮುಗಿದು ಎಲ್ಲ ಲೇಬರ್ಸು ಸಹ ಡ್ಯೂಟಿ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ನ್ಯೂಸ್ ಚಾನಲರು ಸಹ ನಾವು ಬರ್ತೀವಿ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ತುಂಬ ಕಣ್ಣೀರು ಹಾಕೊಂಡು ಶಾರದಾ ಹತ್ರ ಹೇಳ್ತಾ ಇರ್ತಾನೆ, ನೋಡಿದ್ರೆ ಶಾರದಾ ಅವರೇ, ನಾವು ಅಸಹಾಯಕರಾಗಿ ಕುಳಿತಿದ್ದಾಗ ದೇವರು ಯಾವ ರೀತಿ ನಮಗೆ ಈ ರೂಪದಲ್ಲಿ ಬಂದು ಸಹಾಯ ಮಾಡ್ದ, ನಮ್ದವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದಾಗ ಹೌದು ಸರ್, ನಾವು ನಂಬಿದ ದೇವರು ನಮಗೆ ಕೈ ಬಿಡಲಿಲ್ಲ, ಇವ್ರ ಮುಖಾಂತರ ಬಂದು ನಮ್ಮ ದೀಪನ ಉಳಿಸ್ಕೊಡ್ತಿದ್ದಾರೆ ಅಂತ ಅವಳು ಸಹ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸರ್, ಇದು ಬರೀ ದುಡ್ಡು ಮಾತ್ರ ಅಲ್ಲ, ಈ ದುಡ್ಡಲ್ಲಿ ಪ್ರತಿಯೊಬ್ಬರು ಆರೈಕೆ ಹಾಗೆ ಆಶೀರ್ವಾದ ಎಲ್ಲದೂ ಇದೆ, ಇದೆಲ್ಲ ಸೇರಿ ನನ್ನ ಮಗಳಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಡಾಕ್ಟರ್ ಕಣ್ಣಲ್ಲೂ ಸಹ ನೀರು ಬರ್ತಾ ಇರುತ್ತೆ. ಹಾಗೆ ಖಂಡಿತ ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ತಟ್ಟುತ್ತೆ, ನೋಡಿ ಬೇಕಂತ ಅಂದರೆ ಬೆಟ್ಟದಾಗ ಬಂದಿರೋ ಈ ದುಡ್ಡು 45 ಲಕ್ಷ ಅಂತ ಎಷ್ಟು ಎದುರುಕೊಂಡಿದ್ವಿ, ಆದರೆ ನನಗೆ ಬಂದಿರೋ ಸಮಸ್ಯೆ ಕರ್ಗೋಯ್ತು, ಖಂಡಿತ ದೇವರು ಸಹ ಕರಗ್ತಾನೆ. ಹಾಗೆ ನಮ್ಮ ದೀಪು ಒಂದೇ ಒಂದು ಸಲ ನಗಾಡಿದರೆ ಸಾಕು, ಇಂಥ ನಗುವಿರೋ ಹುಡುಗಿಗೆ ನಾನು ಇಂಥ ಕಾಯಿಲೆ ಕೊಟ್ಬಿಟ್ನಲ್ಲ ಅಂತ ಅವನಿಗೆ ಬೇಜಾರಾಗುತ್ತೆ ಅಂತ ಅಂದಾಗ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅದು ನಿಜ ಅಣ್ಣ ಅಂತ ಆರ್ತಿ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿದ್ರ ಅಣ್ಣ, ಅವತ್ತು ಅವ್ರು ಕಷ್ಟದಲ್ಲಿದ್ದಾಗ ನೀವು ಹೋಗಿ ಕೈ ಹಿಡಿದ್ರಿ, ಇವಾಗ ನೋಡಿ ಅವರು ನಿಮಗೆ ಸಹಾಯ ಮಾಡಕ್ಕೆ ಬಂದರು, ಅದಕ್ಕೆ ಹೇಳೋದು ನಾವೊಬ್ರು ಕಷ್ಟದಲ್ಲಿದ್ದಾಗ ಆದರೆ ಖಂಡಿತ ಪ್ರತಾಪ ಎಲ್ಲನ ದೇವರು ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅಂದಾಗ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಹೌದು ಆರ್ತಿ, ನೀನು ಹೇಳ್ತಿರೋದು ನಿಜ, ಅದರಲ್ಲೂ ಸಿದ್ಧಾರ್ಥ ಸರ್ ನೀವಂತೂ ನನ್ನ ಪಾಲಿಗೆ ದೇವರಾದ್ರಿ, ನನ್ನ ಮಗಳಿಗೆ ಮತ್ತೆ ಪುನರ್ಜನ್ಮ ಕೊಡಿಸಿದ್ರಿ, ನೀವು ನನ್ನ ಪಾಲಿಗೆ ಯಾವತ್ತಿದ್ರು ದೇವ್ರೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಸಿದ್ದುಗೂ ಸಹ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಕೈ ಮುಗಿತಿರ್ಬೇಕಾದ್ರೆ ಯಾಕೆ ಶಾರದವ್ರೆ ಈ ರೀತಿ ಎಲ್ಲ ಕೈ ಮುಗಿತಿದ್ದೀರಾ, ದೀಪು ನಿಮಗೆ ಮಾತ್ರ ಮಗಳಲ್ಲ ನನಗೂ ಮಗಳೇ ಅಂತ ಅಂದಾಗ ಈ ಕಡೆ ಶಾರದಾಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡಿ ಅವಳು ನನಗೆ ಮಗಳೇನೆ ಯಾವತ್ತಿದ್ರು, ನನ್ನ ಅಪ್ಪನಾಗಿ ನನ್ನ ಕರ್ತವ್ಯನ ಮಾಡಿದ್ದೀನಿ, ನನ್ನ ಮಗಳನ್ನ ನಾನು ಉಳಿಸ್ಕೊಳ್ಳೋಕೆ ಈ ಥರ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ, ಯಾವಾಗಲೂ ನಮ್ಮ ದೀಪು ಖುಷಿಯಾಗಿದ್ದರೆ ಅಷ್ಟೇ ಸಾಕು, ಇವಾಗ ಆತಾಡ ಮಾಡೋದು ಬೇಡ, ಬೇಗ ದುಡ್ಡು ಕಟ್ಟೋಣ ಆಪ್ರೇಷನ್ಗೆ ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ,
ಸಿದ್ದು ಅಂತೂ ಇಂತೂ ದುಡ್ಡೆಲ್ಲ ಅಡ್ಜಸ್ಟ್ ಆಯ್ತಲ್ಲ, ಬೇಗ ಆಪ್ರೇಷನ್ಗೆ ರೆಡಿ ಮಾಡ್ತೀನಿ, ಕೌಂಟರ್ಗೆ ಹೋಗ್ಬಿಟ್ಟು ದುಡ್ಡು ಕಟ್ ಬನ್ನಿ ಅಂತ ಅಂದಾಗ ಸರಿ ಸರ್ ಅಂತ ಅಂದ್ಬಿಟ್ಟು 6 ದಿನ ಕರ್ಕೊಂಡು ಕೌಂಟರ್ಗೆ ದುಡ್ಡು ಕೊಟ್ಟಕ್ಕೆ ಸಿದ್ದು ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ದೀಪುನ ಸರ್ಜರಿಗೆ ಅಂತ ರೆಡಿ ಮಾಡ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಅಪ್ಪ ನನಗೆ ತುಂಬ ಭಯ ಆಗ್ತಿದೆ, ಯಾಕೆ ಯಾವಾಗಲೂ ಇವ್ರು ಇಂಜೆಕ್ಷನ್ ಕೊಡ್ತಾರಲ್ಲ, ಬೇಡಪ್ಪ ನಾವು ಮನೆಗೆ ಹೋಗೋಣ ಅಂತ ಅಂದಾಗ, ಇಲ್ಲ ಪುಟ್ಟ ನೀನು ಮಲಗಿದ್ದು ಎದ್ದು ಹೇಳೋವಷ್ಟೊತ್ತಿಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಆವಾಗ ನೀನು ಆಯಾಸ ಏನು ಪಡ್ಕೊಳಂಗಿಲ್ಲ, ಓಡೋಗ್ಬೋದು, ಚೆನ್ನಾಗಿ ಆಟ ಆಡ್ಬೋದು, ಎಲ್ಲರ ಜೊತೆ ಚೆನ್ನಾಗಿರ್ಬೋದು, ಒಂದು ಚಿಕ್ಕ ಸೂಜಿ ಕೊಡ್ತಾರೆ ಅಷ್ಟೇ ಪುಟಾಣಿ ಅಂತ ಅನ್ಬೇಕಾದ್ರೆ ಅಪ್ಪ ಮತ್ತೆ ನನಗೆ ಇಂಜೆಕ್ಷನ್ ಕೊಡ್ತಾರ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಆಗ ಶಾರದಾ ಸಮಾಧಾನ ಮಾಡಿ ಹೇಳ್ತಾ ಇರ್ತಾಳೆ, ನಮ್ಮ ದೀಪುಗೆ ಇಂಜೆಕ್ಷನ್ ಎಲ್ಲ ಲೆಕ್ಕನೇ ಇಲ್ಲ, ಒಂದು ಇರುವೆ ಕಚ್ಚಿದ ರೀತಿ ಆಗುತ್ತೆ ಅಷ್ಟೇ ಅಂತ ಅಂದಾಗ, ಹೌದಮ್ಮ ಇರುವೆ ಕಚ್ಚಿದಷ್ಟು ಹಾಗಾದ್ರೆ ನಾನು ತಗೋತೀನಿ ಅಂತ ಅಂದಾಗ ಇಬ್ಬರು ಒಬ್ಬೊಬ್ರು ಮುಖ ನೋಡ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಅಲ್ಲ ನೀವಿಬ್ಬರು ಯಾಕೆ ಇಷ್ಟೊಂಥರ ಕಣ್ಣೀರಾಗ್ತಿದ್ದೀರಾ ಅಂತ ದೀಪು ಕೇಳ್ತಾ ಇರಬೇಕಾದ್ರೆ, ಏನಿಲ್ಲ ನೀನು ಆದಷ್ಟು ಬೇಗ ಹುಷಾರಾಗಿ ಬರ್ತೀಯಲ್ಲ ಅದೇ ಖುಷಿಗೆ ಕಣ್ಣೀರು ಬರ್ತಿದೆ ಅಷ್ಟೇ ಅಂತ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಮತ್ತೆ ಸಮಾಧಾನ ಮಾಡಿಕೊಂಡು, ದೇವ್ರನ್ನ ಪ್ರಾರ್ಥನೆ ಮಾಡು ಬಂಗಾರಿ, ದೇವರಿಗೆ ನಗುತ್ತಾ ಇರೋ ಮಕ್ಕಳಂದ್ರೆ ತುಂಬ ಇಷ್ಟ, ನಿನಗೇನಾದರೂ ನೋವಾದರೆ ಪ್ರಾರ್ಥನೆ ಮಾಡ್ಕೊ ಅಂತ ಅಂದಾಗ, ಹೌದಮ್ಮ ನೀವು ಅವತ್ತು ಪ್ರಹ್ಲಾದ ಕಥೆ ಹೇಳಿದ್ರಲ್ಲ, ಓಂ ನಮೋ ನಾರಾಯಣ ನಮಃ ಅಂತ ಅನ್ಕೊಂಡ್ರೆ ಯಾವ ಕಷ್ಟನೂ ಬರಲ್ಲ ಅಲ್ವಾ, ನಾನು ಅದೇ ರೀತಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ. ದೀಪು ಪುಟ ರೆಡಿ ಆಗಿದೆಯಲ್ವಾ ನೀನು ಸ್ಟ್ರಾಂಗ್ ಅಲ್ಲ ಅಂತ ಅನ್ಬೇಕಾದ್ರೆ, ಹ್ಞೂ ಡಾಕ್ಟರ್ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಓಟಿಗೆ ಶಿಫ್ಟ್ ಮಾಡಿ ಅಂತ ಅಂದಾಗ, ಇನ್ನೇನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾ, ಆಗ ಶಾರದಾ ದೀಪನ ಹೋಗಿ ಹಗ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಮ್ಮ ನನಗೆ ಹೇಳಿ ನೀನೇ ಏನಕ್ಕಮ್ಮ ಅಳ್ತಾ ಇದೆಯಾ, ಹೆದರ್ಕೋಬೇಡ ಅಂತ ಅಂದು ನೀನೇ ಅಳ್ತಿದ್ಯಾ ಅಂತ ಅಂದಾಗ ಮತ್ತೆ ಅವಳ ಮಗಳಿಗೆ ಮುದ್ದು ಕೊಟ್ಟರೆ ದೀಪನು ಸಹ ಮುದ್ದು ಕೊಡ್ತಾ ಇರ್ತಾಳೆ. ಹಾಗೆ ಸಿದ್ದುನು ಸಹ ಡಾಕ್ಟರ್ ಹತ್ರ ಕೈ ಮುಗಿದು ಕೇಳ್ತಾ ಇರ್ತಾನೆ, ನನ್ನ ಮಗಳು ತುಂಬ ಸೂಕ್ಷ್ಮವಾದ ಜೀವ, ತುಂಬ ಮೃದುವಾದ ಹೂ ಥರ ಇರೋ ಮನಸ್ಸಿರೋಳು, ದಯವಿಟ್ಟು ಅವಳನ್ನ ಕಾಪಾಡ್ಕೊಡಿ ಅಂತ ಅಂದಾಗ ಶಾರದನು ಸಹ, ನಮಗೆ ಜೀವನ ಅಂತ ಇರೋದು ಇವಳಿಂದಲೇ ಸರ್, ಇವಳಿಲ್ಲ ಅಂತ ಅಂದರೆ ನಮಗೆ ಜೀವನನೇ ಇಲ್ಲ, ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಅಂತ ಕೈ ಮುಗಿತಿದ್ರೆ ಡಾಕ್ಟರ್ ಕಣ್ಣಲ್ಲೂ ಸಹ ನೀರು ಬರ್ತಾ ಇರುತ್ತೆ. ನಿಮ್ಮಿಬ್ಬರು ಕಷ್ಟ ನನಗೆ ಅರ್ಥ ಆಗುತ್ತೆ, ಆದರೆ ಟ್ರಸ್ಟ್ ಮೀ, ನನ್ನನ್ನು ನಂಬಿ ನಿಮ್ಮ ಮಗಳು ಹುಷಾರಾಗಿ ವಾಪಸ್ ನಗ್ತಾ ಬಂದೇ ಬರ್ತಾಳೆ, ನಾನು ರೆಡಿಯಾಗಿ ಬರ್ತೀನಿ, ಓಟಿಗೆ ಶಿಫ್ಟ್ ಮಾಡಿ ಅಂತ ನರ್ಸ್ಗಳಿಗೆ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ದೀಪನ ಓಟಿ ಶಿಫ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಆಪರೇಷನ್ ಥಿಯೇಟರ್ಗೆ ದೀಪನ ಕರ್ಕೊಂಡೋಗಿ ಇಂಜೆಕ್ಷನ್ನ ಹಾಕ್ಬಿಟ್ಟು ಅನಸ್ತೇಶಿಯಾ ಕೊಟ್ಬಿಟ್ಟು ಈ ಕಡೆ ಓಟಿನ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ನಿಂತ್ಕೊಂಡು ಎಲ್ಲರೂ ಕಣ್ಣೀರಾಗ್ತಾ ಇರ್ತಾರೆ. ಸಿದ್ದು ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ಅನುಸೂಯನು ಸಹ, ತಿರುಪತಿ ತಿಮ್ಮಪ್ಪ, ಧರ್ಮಸ್ಥಳದ ಮಂಜುನಾಥೇಶ್ವರ, ದಯವಿಟ್ಟು ನನ್ನ ಮೊಮ್ಮಗಳಿಗೆ ಹುಷಾರು ಮಾಡು, ಬೆಟ್ಟದಂತೆ ಬಂದಿರೋ ಕಾಯಿಲೆ ಹೂವಂತೆ ಆಗೋ ರೀತಿ ಮಾಡು, ಅವಳು ತೂಕದಷ್ಟು ನಿನಗೆ ಅಕ್ಕಿನ ತುಲಾಭಾರ ಮಾಡ್ತೀನಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿರ್ತಾಳೆ. ನೋಡಿ ಶಾರದವ್ರೆ, ಸಮಾಧಾನ ಮಾಡ್ಕೊಳ್ಳಿ, ಆ ದೇವರು ದುಡ್ಡು ಅಡ್ಜಸ್ಟ್ ಮಾಡಿದ್ದಾನೆ ಅಂತ ಅಂದರೆ ಖಂಡಿತ ನಮ್ಮ ಮಗನ ಉಳಿಸ್ಕೊಡ್ತಾನೆ ಅಂತ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅಮ್ಮ ಅಂತ ಶಾರದಾ ಕಿರಿತಾಳೆ. ಏನಾಯಿತು ಕೈಗೆ, ಯಾಕೆ ಹಿಂಗೆ ಸುಟ್ಕೊ ಬಂದಿದ್ದೀರಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಅದಕ್ಕೆ ದೀಪಕ್ಕೋಸ್ಕರ ದೇವರಿಗೆ ಬರೀ ಕೈಲಿ ಈ ಕಡೆ ಕರ್ಪೂರನ ಕಚ್ಕೊಂಡು ಬೆಳಗ್ತಾ ಇದ್ರು ಅಂತ ಅಂದಾಗ ಅದನ್ನು ಕೇಳಿ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.